ಬೆಂಗಳೂರಿನಲ್ಲಿ ಸರಗಳ್ಳರ ಅಟ್ಟಹಾಸ ಮುಂದುವರಿತಾ ಇದೆ. ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಬ್ಬರು ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ನಡೆದಿರುವಂತಹ ಈ ಚೈನ್ ಸ್ನ್ಯಾಚಿಂಗ್ ಇದೆಯಲ್ಲ, ಇದು ಬೆಚ್ಚಿ ಬೀಳಿಸುವಂತಿದೆ. ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ಲಾಂಗ್ ತೋರಿಸಿ ಮಹಿಳೆಯರ ಸರವನ್ನ ಎಗರಿಸಿದ್ದಾರೆ ಕಿರಾತಕರು. ಮಹಿಳೆಯರನ್ನ ಅಡ್ಡಗಟ್ಟಿ ಲಾಂಗ್ ತೋರಿಸಿ ಸುಲಿಗೆ ಮಾಡಿರೋದು, ರಾಬರಿ ಮಾಡಿರೋದು. ಕತ್ತಿಗೆ ಲಾಂಗ್ ಇಟ್ಟು ಸರ ಕೊಡು ಅಂತ ಕೇಳಿದ್ದಾರೆ. ಪಾಪ ಮಹಿಳೆಯರು ಪ್ರತಿರೋಧ ತೋರಿಸೋದಕ್ಕೆ ಹೋಗಿದ್ದಾರೆ. ಅದರಲ್ಲಿ ಒಬ್ಬರು ಮಹಿಳೆಯ ಕೈ ಬೆರಳುಗಳೇ ಕಟ್ಟಾಗ್ಬಿಟ್ಟಿದೆ ಅನ್ನೋದು ತಿಳಿದು ಬರ್ತಾ ಇದೆ. 2 ಬೆರಳುಗಳು ಕಟ್ಟಾಗಿದೆಯಂತೆ. ಮಹಿಳೆ ಮೇಲೆ ಲಾಂಗ್ ಬೀಸಿದ ಹೊಡೆತಕ್ಕೆ ಉಷಾ ಅವರ 10 ಗ್ರಾಂ ಮತ್ತು ವರಲಕ್ಷ್ಮಿಯ 45 ಗ್ರಾಂ ಚಿನ್ನದ ಸರವನ್ನು ಎಗರಿಸಿ ದರೋಡೆ ಮಾಡಿ ಸುಲಿಗೆ ಮಾಡಿ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ದುಷ್ಕರ್ಮಿಗಳು ಅನ್ನೋದ್ರ ಮಾಹಿತಿ. ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಕಳೆದ 1 ತಿಂಗಳಿಂದ ಇದ್ರ ಬಗ್ಗೆ ಸುದ್ದಿ ಇರಲಿಲ್ಲ. ಅದಕ್ಕೆ ಹಿಂದಿನ ಟೈಮ್ನಲ್ಲಿ ವಿಜಯನಗರದಲ್ಲಿ ಪದೇ ಇಂಥ ಘಟನೆಗಳನ್ನು ನಾವು ನೋಡ್ತಾ ಇದ್ವಿ. ಬಟ್ ಈಗ ನೋಡಿ, ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋದು. ಆರ್ಕೆಸ್ಟ್ರಾ ಮುಗಿಸ್ಕೊಂಡು, ಗಣೇಶ ಕೂರಿಸಿದ್ರಂತೆ, ಆರ್ಕೆಸ್ಟ್ರಾ ಮುಗಿಸ್ಕೊಂಡು ತಮ್ಮ ಮನೆಗಳಿಗೆ ಹೋಗ್ತಾ ಇದ್ದವರನ್ನ ಅಲ್ಲೇ ಆ ಗುಂಪಿನಲ್ಲೇ ಇದ್ದಂತಹ ದುಷ್ಕರ್ಮಿಗಳು ಸ್ಕೆಚ್ ಹಾಕಿ ಮೊದಲೇ ಬಂದಿದ್ರು. ಪಲ್ಸರ್ ಗಾಡಿನಲ್ಲಿ ಬಂದಿದ್ರಂತೆ. ಬಂದು ಲಾಂಗ್ ತೋರಿಸಿ ಹೆದರಿಸಿ ತಳ್ಳಿ, ಹೆದರಿಸಿದ ಫೋರ್ಸ್ಗೆ, ತಳ್ಳಿದ ಫೋರ್ಸ್ಗೆ ಆ ಮಹಿಳೆಯರ ಕೈನಲ್ಲಿ ಹಾಕಿದಂತಹ ಬಳೆಗಳ ಚೂರು ಕೂಡ ರಸ್ತೆ ಬದಿಯಲ್ಲೇ ಬಿದ್ದಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಸಹಾಯಕ ಮಹಿಳೆಯರು, ಅದರಲ್ಲಿ ಸ್ವಲ್ಪ ವಯಸ್ಸಾಗಿದ್ರೆ ಪಾಪ ಅವ್ರಿಗೆ ಪ್ರತಿರೋಧ ತೋರಿಸೋದಕ್ಕೂ ಆಗಲ್ಲ, ಹಂಗೂ ಹೋರಾಡಿದ್ದಾರೆ. ಇತ್ತೀಚೆಗೆ ಈ ಚೈನ್ ಸ್ನ್ಯಾಚ್ ಮಾಡುವಂತಹ ದುಷ್ಕರ್ಮಿಗಳು ಹೊಸ ದಾರಿಗಳನ್ನು, ಒಂದು ಇದು ಟಿಪಿಕಲ್ ಆಗಿ ನಡೀತಾ ಇದೆ, ಇನ್ನೊಂದು ಡೆಲಿವರಿ ಬಾಯ್ಗಳ ಹೆಸರಲ್ಲಿ, ಕೊರಿಯರ್ ಬಾಯ್ಗಳ ಹೆಸರಲ್ಲೂ ಮನೆಗೆ ಬಂದು ಸೈನ್ ಮಾಡಿ ಅಂತ ಹೇಳಿ ಕುತ್ತಿಗೆಗೆ ಚೈನ್ ಹಾಕೊಂಡು ಕಿತ್ಕೊಂಡು ಹೋಗ್ತಾ ಇದ್ದಾರಂತೆ. ಬಟ್ ಕಾನೂನು ಸುವ್ಯವಸ್ಥೆ, ಪೊಲೀಸ್ ಪ್ಯಾಟ್ರೋಲಿಂಗ್ ಎಲ್ಲಿ ಅನ್ನೋದು ಪ್ರಮುಖ ಪ್ರಶ್ನೆ ಆಗ್ತಾ ಇದೆ. ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ಇಂತಹ ಕಾನೂನು ಬಾಹಿರ ಚಟುವಟಿಕೆಗಳು ನಡೀತಾನೇ ಇದ್ದಾವೆ. ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಎಷ್ಟೊತ್ತಿಗಾಗಿರುವಂತಹ ಇನ್ಸಿಡೆಂಟ್ ಇದು? ಮತ್ತು ಇದು ಯಾವುದಾದ್ರೂ ಕೆಲವು ಪರ್ಟಿಕ್ಯುಲರ್ ಗ್ಯಾಂಗ್ಸ್ ಇರ್ತಾವಲ್ಲ, ಇರಾನಿ ಗ್ಯಾಂಗು ಅದು ಇದು ಅಂತ, ಆ ಥರದ ಗ್ಯಾಂಗ್ಗಳಿಂದ ಆಗಿರುವಂತಹ ಕೃತ್ಯನ ಇದು? ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ಲೂ ಸಿಕ್ಕಿದೆಯಾ? ಆಗಿರುವಂತಹ ಘಟನೆ ಇದು. ಶನಿವಾರ ರಾತ್ರಿ ಆ ಭಾಗದಲ್ಲಿ ಗಣೇಶ ಮೆರವಣಿಗೆ ಇರುತ್ತೆ. ಆ ಸಂದರ್ಭದಲ್ಲಿ ಆರ್ಕೆಸ್ಟ್ರಾ ಕೂಡ ನಡೀತಾ ಇರುತ್ತೆ. ಆರ್ಕೆಸ್ಟ್ರಾ ನೋಡಕ್ ಬಂದಿದ್ದಂತ 2 ಮಹಿಳೆಯರು ಆರ್ಕೆಸ್ಟ್ರಾ ಮುಗಿಸ್ಕೊಂಡು ತಮ್ಮ ಮನೆಗೆ, ಅಲ್ಲಿಂದ ವಾಕ್ ಹಾಲ್ ಮನೆ ಇರುತ್ತೆ, ಅಲ್ಲಿಗೆ ಹೋಗ್ತಿರ್ಬೇಕಾದ್ರೆ ರಾತ್ರಿ 10:30 ಸುಮಾರಿಗೆ ಏಕಾಏಕಿ ಪಲ್ಸರ್ ಬೈಕ್ ಅಲ್ಲಿ ಬಂದಂತ 2 ವ್ಯಕ್ತಿಗಳೇನಿದ್ರು ಅವರು ಲಾಂಗ್ ತೋರಿಸಿ ಚಿನ್ನಾಭರಣ ಕೊಡುವಂತೆ ಬೆದರಿಸ್ತಾರೆ. ಆ ಸಂದರ್ಭದಲ್ಲಿ ಒಂದು ಮಹಿಳೆ ಚಿನ್ನಾಭರಣ ಕೊಟ್ಬಿಡ್ತಾರೆ ಬೈಕ್ಗೆ, ಮತ್ತೊಬ್ಬ ವರಲಕ್ಷ್ಮಿ ಅನ್ನೋ ಮಹಿಳೆ ಚಿನ್ನಾಭರಣ ಕೊಡೋದಕ್ಕೆ ಹಿಂದೇಟ್ ಹಾಕುವಂಥದ್ದು. ಆ ಸಂದರ್ಭದಲ್ಲಿ ಆಕೆಯನ್ನು ಬೆದರ್ಸೋಕೆ ಅಂತೇಳಿ ಲಾಂಗ್ ಇಂದ ಹಿಂಗೆ ಓಡಿ ಅಂತ ಪ್ರಯತ್ನ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಕೈ ಅಡ್ಡ ಇಟ್ಟಂತ ವೇಳೆಯಲ್ಲಿ 2 ಕೈ ಬೆಳುಗಳು ಕೂಡ ವರಲಕ್ಷ್ಮಿ ಕಟ್ಟಾಗಿದ್ರೆ, ಆ ನಂತರದಲ್ಲಿ ಇಬ್ಬರತ್ರ ಕೂಡ ಸರಕಳು ಮಾಡಿ ಅಲ್ಲಿಂದ ಅವರು ಎಸ್ಕೇಪ್ ಆಗಿರುವಂತದ್ದು. ಬರೇ ಗಿರಿನಗರ ಠಾಣಾ ವ್ಯಾಪ್ತಿಯಲ್ಲಿ ಅಲ್ಲದೇನೆ ಇಂದಿರಾನಗರ, ಕೊತ್ತನೂರು ಮತ್ತೆ ಕೋಡನಕುಂಟೆ ವ್ಯಾಪ್ತಿಯಲ್ಲೂ ಕೂಡ ಅದೇ ದಿನದಲ್ಲಿ ಮೊಬೈಲ್ ಸ್ನ್ಯಾಚಿಂಗ್ ಆಗಿರ್ಬೋದು, ಚಿನ್ನಾಭರಣ ಕಳವು ಮಾಡಿರುವಂತದ್ದಾಗಿರ್ಬೋದು, ಎಲ್ಲಾ ಪ್ರಕರಣಗಳು ಕೂಡ ಒಂದು 7-8 ಪ್ರಕರಣಗಳು ವರದಿಯಾಗಿರುವಂತದ್ದು. ಅವತ್ತು ರಾತ್ರಿಯಿಂದ ಬೆಳಗಿನ ಜಾವದ ತನಕ, ಅಂದ್ರೆ ಶನಿವಾರ ರಾತ್ರಿ 10:30 ಬೆಳಗಿನ ಜಾವದ ತನಕ ಕೂಡ ಈ ಘಟನೆ ನಡೆದಿರುವಂತದ್ದು. ಆ ಪಲ್ಸರ್ ಬೈಕ್ ನಲ್ಲಿ ಬಂದಂತವ್ರೆ ಈ ಎಲ್ಲಾ ಠಾಣಾ ವ್ಯಾಪ್ತಿಗಳಲ್ಲೂ ಕೂಡ ಓಡಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ಆ ಘಟನೆ ನಡೆದಿರುವಂತಹ ಜಾಗದಲ್ಲಿರುವಂತಹ CCTVಗಳು, ಬೇರೆ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಏನ್ ಎಲ್ಲೆಲ್ಲಿ ಘಟನೆಗಳು ವರದಿಯಾಗಿದ್ದಾವೆ ಅದರ CCTVಗಳನ್ನ ಪರಿಶೀಲನೆ ಮಾಡುವಂತ ಪೊಲೀಸರು ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿರುವಂತದ್ದು. ಅದ್ರ ಜೊತೆಗೆ ಅವರನ್ನು ಹಿಡಿಯಕ್ಕೆ ವಿಶೇಷ ತಂಡಗಳನ್ನು ಕೂಡ ಈಗಾಗಲೇ ರಚನೆ ಮಾಡಿರುವಂತದ್ದು. ಕಳೆದ ಕೆಲವು ತಿಂಗಳಿಂದಲೂ ಕೂಡ ಬೆಂಗಳೂರಿನಲ್ಲಿ ಚಿನ್ನಾಭರಣ ಸರಗಳು ಪ್ರಕರಣಗಳು ತುಂಬಾ ಕಡಿಮೆ ಆಗಿದ್ವು. ಯಾಕೆಂತಂದ್ರೆ ಇತ್ತೀಚೆಗೆ ಪೊಲೀಸರು ಅಷ್ಟೆಲ್ಲ ಕಠಿಣ ಕ್ರಮ ಕೈಗೊಂಡಿದ್ರು. ಆದ್ರೆ ಈ ಶನಿವಾರ ರಾತ್ರಿಯಿಂದ ಇಷ್ಟೆಲ್ಲ ಪ್ರಕರಣಗಳು ವರದಿಯಾಗಿರೋದು ನೋಡಿದ್ರೆ ಇದೊಂದು ಗ್ಯಾಂಗ್ ಅಥವಾ ಈ ಪಲ್ಸರ್ ಬೈಕ್ ಅಲ್ಲಿ ಬಂದಂತ 2 ಅವರೇ ಎಲ್ಲಾ ಕಡೆಗಳಲ್ಲೂ ಓಡಾಡಿ ಕೃತ್ಯ ಎಸಗಿದಾರ ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಾಗಿದೆ. ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಗೈನ್ ಬೆಂಗಳೂರಿನಲ್ಲಿ ಇದು ಇನ್ನೊಂದು ಸಮಸ್ಯೆ. ಇತ್ತೀಚಿನ ದಿನಗಳಲ್ಲಂತೂ ಕಳ್ಳತನ, ದರೋಡೆ, ಲಾಂಗು ಮಚ್ಚು ಅಂತೂ ತುಂಬ ಕಾಮನ್ ಆಗಿಬಿಟ್ಟಿದೆ. ಕೆಲವು ಏರಿಯಾದಲ್ಲಿ ಲಾಂಗು ಮಚ್ಚನ್ನು ಹೆಂಗೆ ಹಿಡ್ಕೊಂಡು ಓಡಾಡ್ತಾರೆ ಅಂತಂದರೆ ಅವರಿಗೆ ಪೊಲೀಸರ ಕಿಂಚಿತ್ತೂ ಭಯ ಇಲ್ಲ. ಅದರ ಮುಂದುವರಿದ ಭಾಗ ಈ ದರೋಡೆ ಅಷ್ಟೆ. ಪೊಲೀಸರು ಭಯ ಇಲ್ಲ, ಸ್ವಲ್ಪ ಆದರೂ ಪೊಲೀಸರು ಸ್ವಲ್ಪ ಭಯ ಉಳಿಸ್ಕೋಬೇಕು. ಯಾರಿಗೂ ಕೆಲವು ಏರಿಯಾಗಳಿಗಂತೂ ಹೋಗೋಕ್ಕೆ ಹೆದರಿಕೆ ಆಗುತ್ತೆ. ಆ ರೀತಿ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಇರುವಂಥದ್ದು. ಸ್ಟೇಷನ್ನೇ ಒಳ್ಳೆ ಸೆಟಲ್ಮೆಂಟ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಪೊಲೀಸ್ನವರು, ಅದು ಪ್ರಾಬ್ಲಮ್. ಹೌದು, ನಿನ್ನೆನೂ ಕೂಡ ಪೊಲೀಸ್ ಕಮಿಷನರ್ ಒಂದಷ್ಟು ಜನ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ.